ನಮಸ್ತೆ ಕರ್ನಾಟಕ ಮತ್ತು ದೇಶದ ಜನತೆಯೊಂದಿಗೆ ಈ ಮೂಲಕ ನಾನು ಕರ್ನಾಟಕ ಜಾಕಿ ವಾಹಿನಿಯ ಮೂಲಕ ಕೆಲವು ಮುಖ್ಯವಾದ ಅಂಶಗಳನ್ನು ಹಂಚಿಕೊಳ್ಳಲೇಬೇಕು. ಆ ಮಾಹಿತಿ ಏನು ಅಂದರೆ, ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರದಲ್ಲಿ NDA ಕೂಟ ಅಧಿಕಾರದಲ್ಲಿದ್ದರೆ, ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿಕೊಂಡಿದೆ. ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷ BJP ಅದರ ನೇತೃತ್ವದ NDA ಕೂಟ ಏನಿದೆ ನೋಡು, ಇನ್ನು ಮೇಲೆ ಸಾಫ್ಟಾಗಿ ರಾಷ್ಟ್ರವಾದದತ್ತ ತನ್ನ ನಿಲುವನ್ನು ತೆಗೆದುಕೊಂಡರೆ, ರೈತವಾದದತ್ತ ತನ್ನ ನಿಲುವನ್ನು ತೆಗೆದುಕೊಂಡರೆ, ದೇಶದ ಆರ್ಥಿಕತೆಯ ಬಗ್ಗೆ ಸ್ಪಷ್ಟವಾದ ಸ್ಪಷ್ಟೀಕರಣ ಮತ್ತು ವಿಷನನ್ನು ಇಟ್ಟುಕೊಂಡರೆ, ರೈತರ ಬೆನ್ನೆಲುಬಾಗಿ ನಿಂತುಕೊಂಡರೆ, ಈ ದೇಶದ ಆರ್ಥಿಕತೆಯ ಮತ್ತು ಉತ್ಪಾದನೆಯ ಅಂದರೆ ಆಹಾರ ಉತ್ಪಾದನೆಯ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಸಂಕಷ್ಟದೊಂದಿಗೆ ಜೊತೆಯಾಗಿ ನಿಂತುಕೊಂಡರೆ, ರೈತನ ವೆಲ್ಫೇರ್ ಗೌರ್ಮೆಂಟ್ ಎಣಿಸಿಕೊಂಡರೆ, ಅಂದರೆ ರೈತ ಕಲ್ಯಾಣ ಸರ್ಕಾರ ಎಣಿಸಿಕೊಂಡರೆ, ಅದಕ್ಕೆ ಸಂಬಂಧಪಟ್ಟಂಥ ನೀತಿಗಳನ್ನು, ಸ್ಪಷ್ಟವಾದ ನೀತಿಗಳನ್ನು ಹೊರಗಡೆ ತಂದರೆ, ರಾಷ್ಟ್ರ ಮಟ್ಟದಲ್ಲಿ ಒಂದು ಭದ್ರವಾದ ಪಕ್ಷ ಅದರ ನೇತೃತ್ವದ ಮತ್ತೆ NDA ಕೂಟ ಅಧಿಕಾರಕ್ಕೆ ಬರೋದರಲ್ಲಿ ಎರಡು ಮಾತಿಲ್ಲ. ನಿಧಾನವಾಗಿ ರಾಷ್ಟ್ರವಾದ ಯಾಕೆ ಬೇಕಾಗಿದೆ ಅಂದರೆ, ದೇಶದಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತ ಸಮುದಾಯಗಳು ಇತ್ತೀಚೆಗೆ ರಾಷ್ಟ್ರವಾದವನ್ನು ಮಂಡಿಸ್ತಾ ಇದ್ದಾರೆ. ಹೊರ ದೇಶಗಳಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಮಧ್ಯಪ್ರಾಚ್ಯದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಯುದ್ಧ ಪೀಡಿತ ಗಲಭೆಗಳಿಂದ ಸಾಕಷ್ಟು ನಷ್ಟಗಳಾಗಿದ್ದು ಗ್ಯಾರಂಟಿ ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಆದರೆ ಭಾರತೀಯರಿಗೆ ಯಾವುದೇ ರೀತಿಯಂಥ ಸಂಕಷ್ಟ ಬಂದಿಲ್ಲ. ಯುದ್ಧದ ಮಧ್ಯೆಯೂ ಕೂಡ ಭಾರತೀಯರು ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾ ಇದ್ದಾರೆ. ಕಾರಣ ಅಂದರೆ, ದೇಶದಲ್ಲಿ ಭದ್ರವಾದ ಸರ್ಕಾರ ಇದೆ. ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ, ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ, ಅಂತಾರಾಷ್ಟ್ರೀಯ ಪಾಲಿಸಿಗಳಲ್ಲಿ ಸ್ಪಷ್ಟವಾದ ನೀತಿಯನ್ನು ಹೊಂದಿರತಕ್ಕಂಥ ದೇಶದಲ್ಲಿರ್ತಕ್ಕಂಥ ಒಂದು ಭದ್ರವಾದ ಸರ್ಕಾರ, ವಿಶೇಷವಾಗಿ ಭದ್ರತೆಗೆ ಸಂಬಂಧಪಟ್ಟಂತೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನ ಲೋಕಕ್ಕೆ ಸಂಬಂಧಪಟ್ಟಂತೆ, ಡಿಫೆನ್ಸ್ ನಮ್ಮ ದೇಶದ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ನೀತಿಯನ್ನು ಹೊಂದಿರತಕ್ಕಂಥ ಸರ್ಕಾರ, ಯಾವುದೇ ಅವ್ಯವಹಾರಗಳಿಲ್ಲದೆ, ಸ್ಕ್ಯಾಮ್ ಇಲ್ಲದೆ, ಸ್ಕ್ಯಾಮ್ ಇರಬಾರ್ದು ಯಾವಾಗಲೂ. ಅಂದರೆ ದೇಶಕ್ಕೆ ಅಭದ್ರತೆಯನ್ನು ತಂದು ಒಡ್ಡುವುದೇ ಸ್ಕ್ಯಾಮ್ಗಳು, ಹಗರಣಗಳು ಅಂತ ಹೇಳ್ತೀವಿ. ಹಗರಣ ಮುಕ್ತವಾದ ಸರ್ಕಾರಗಳು ನಮಗೆ ಬೇಕಾಗಿದೆ ರಾಜ್ಯ ಮಟ್ಟ ಮತ್ತು ದೇಶ ಮಟ್ಟದಲ್ಲಿ. ಹೀಗಾಗಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಇಂಡಿ ಕೂಟ ಅಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ NDA ಕೂಟವನ್ನು ಮಣಿಸಬಲ್ಲದೆ ಚುನಾವಣೆಗಳಲ್ಲಿ ಅಂತಂದರೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇಂಡಿ ಕೂಟ ಅಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟಕ್ಕೆ ಬಹಳ ಕಷ್ಟವಾಗ್ತಾ ಇದೆ. NDA ಕೂಟದ ಜೊತೆ ಮತ್ತೆ ಪ್ರಾಂತೀಯ ಪಕ್ಷಗಳು ಸೇರಿಕೊಂಡರೆ, ರೈತ ನೀತಿಯನ್ನು ರಾಷ್ಟ್ರ ನೀತಿಯನ್ನಾಗಿ ಮಾಡಿದರೆ, ಹಾಗೆಯೇ ರಾಷ್ಟ್ರವ್ಯಾಪಿ ಚಳುವಳಿ ಅಂದರೆ ನಮ್ಮ ದೇಶಭಕ್ತಿ, ರಾಷ್ಟ್ರವಾದವನ್ನು ಮುನ್ನೆಲೆಗೆ ತಂದರೆ ಖಂಡಿತ ಭದ್ರವಾದ ಸರ್ಕಾರವನ್ನು ಇನ್ನೂ 30-40 ವರ್ಷಗಳವರೆಗೆ ಭಾರತೀಯ ಮತದಾರ ದೇವರು ಕೊಡಬಲ್ಲ. ಮೋದಿಯಂಥ ಬಲಿಷ್ಠ ನಾಯಕರು ಅಂದರೆ ಏಬಲ್ ಪ್ರೈಮ್ ಮಿನಿಸ್ಟರ್, ಸ್ಟೇಬಲ್ ಸರ್ಕಾರ ರಚನೆ ಆದರೆ ಇನ್ನೂ 20-30 ವರ್ಷಗಳ ಕಾಲ ದೇಶದ ಭದ್ರತೆಯ ಬಗ್ಗೆ ಏನೂ ಯೋಚನೆ ಮಾಡುವಾಗಿಲ್ಲ. ಅಂಥ ದೂರದೃಷ್ಟಿಯನ್ನು ಹೊಂದಿದ್ದಾನೆ ಮತದಾರ ದೇವರು. ಇದು ಬಹಳ ಮುಖ್ಯ. ಮತದಾರ ದೇವರಿಗೆ ಬಹಳ ಮುಖ್ಯವಾಗಿದ್ದು ಬೇಕಾಗಿದ್ದೇನು? ಆಹಾರ ಭದ್ರತೆಯ ಒಂದು ಸ್ಪಷ್ಟವಾದ ನೀತಿ. ಏನೇ ಇರಲಿ, ರಾಜ್ಯದಲ್ಲಿ ಒಂದು ಪಕ್ಷದ ಸರ್ಕಾರ, ದೇಶದಲ್ಲಿ ಮತ್ತೊಂದು ಪಕ್ಷದ ಸರ್ಕಾರ ಇದ್ದಾಗ ಇವರು ಅವರ ಮೇಲೆ, ಅವರು ಇವರ ಮೇಲೆ ಆಪಾದನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅಂದರೆ ನಮಗೆ ಬೇಕಾಗಿರೋದು ಡಬಲ್ ಇಂಜಿನ್ ಗೌರ್ಮೆಂಟ್ಗಳಲ್ಲ ಇವೆಲ್ಲ. ವಿರೋಧ ಸಿದ್ಧಾಂತದ ಸರ್ಕಾರಗಳಿದ್ದಾಗ ಈ ಥರ ಮತದಾರ ದೇವರು ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ತಾನೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ. ಹೀಗಾಗಿ ಸ್ಪಷ್ಟ ನೀತಿ ಇರ್ತಕ್ಕಂಥ, ವಿಶೇಷವಾಗಿ ರೈತ ನೀತಿ ಸ್ಪಷ್ಟವಾಗಿರಬೇಕು. ರೈತ ಕಲ್ಯಾಣ ನೀತಿಯೊಂದಿಗೆ, ರಾಷ್ಟ್ರವಾದದೊಂದಿಗೆ ಸ್ಪಷ್ಟವಾಗಿ ಒಂದು ಸರ್ಕಾರ ರಚನೆ ಆದರೆ, ನರೇಂದ್ರ ಮೋದಿಯಂಥ ಒಬ್ಬ ಸಬಲ ನಾಯಕರು ದೇಶದ ಚುಕ್ಕಾಣಿಯನ್ನು ಹಿಡಿದರೆ ಮತ್ತೆ 30 ವರ್ಷಗಳ ಕಾಲ ರಾಷ್ಟ್ರ ಭದ್ರವಾಗಿ, ಬಲಿಷ್ಠವಾಗಿ, ನಾಗಾಲೋಟದಲ್ಲಿ ಬೆಳೆಯಬಲ್ಲದು. ಅಭಿವೃದ್ಧಿಯನ್ನು ಕೂಡ ಹೊಂದಬಹುದು. ಒಂದು ಉದಾಹರಣೆಗೆ ರೈಲ್ವೇಸ್ನಲ್ಲಿರಬಹುದು, ವಿಜ್ಞಾನ ಲೋಕದಲ್ಲೇ ಇರಬಹುದು, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರಬಹುದು, ತಂತ್ರಜ್ಞಾನದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಪಾಲಿಸಿಗಳಲ್ಲಿರ್ಬೋದು, ಒಪ್ಪಂದಗಳಲ್ಲಿರ್ಬೋದು. ಸದ್ಯ ರಾಷ್ಟ್ರ ಜಗತ್ತಿನಲ್ಲಿ ವಿಶ್ವಗುರುವಾಗಿ ಮೆರೀತಾ ಇರೋದು, ವಿಶ್ವಮಟ್ಟದಲ್ಲಿ ಭಾರತ ಮಾತೆಯ ಪತಾಕೆ ಹಾರ್ತಾ ಇರೋದು ಸ್ಪಷ್ಟವಾಗಿ ಗೋಚಾರ ಆಗ್ತಾ ಇದೆ. ಮತ್ತೇನು ನಮಗೆ ಇಂಥ ಸರ್ಕಾರಗಳು ಬೇಕು ಅಂದರೆ, ದ್ವಂದ್ವ ನಿಲುವು ಇಲ್ಲದ ರೈತ ನೀತಿಗಳು ಬೇಕು, ರಾಷ್ಟ್ರ ನೀತಿಗಳು ಬೇಕಾಗಿದೆ. ಅಂದರೆ ನಮಗೆ ಬೇಕಾಗಿದ್ದು ರಾಷ್ಟ್ರ ಪ್ರೇಮ, ದೇಶಭಕ್ತಿ, ರಾಷ್ಟ್ರವಾದ ಬಹಳ ಮುಖ್ಯ. ರಾಷ್ಟ್ರವಾದವನ್ನು ಮುಂದಿಟ್ಟುಕೊಂಡು ಹೋಗೋಣ.
ಈ ಡೋಂಗಿ ಸೆಕ್ಯುಲರ್ ವಾದಗಳಾಗಿರಬಹುದು ಅಥವಾ ಡೋಂಗಿ ಆಗಿರ್ತಕ್ಕಂಥ ಮತ್ತು ಬೇರೆ ಬೇರೆ ಇಸಮ್ಗಳಾಗಿರ್ಬೋದು, ಒಂದು ಪಂಥ ಅಥವಾ ಒಂದು ಪರ್ಟಿಕ್ಯುಲರ್ ಜಾತಿ ಜನಾಂಗಕ್ಕೆ ಒಗ್ಗಿಕೊಂಡಿರುವ ಸರ್ಕಾರಗಳ ರಚನೆ ಆಗಬಾರದು. ರಾಷ್ಟ್ರವಾದಕ್ಕೆ ಒಗ್ಗಿಕೊಂಡಿರುವ ದೇಶಭಕ್ತಿಯನ್ನು ಹೊಂದಿರತಕ್ಕಂಥ ಸರ್ಕಾರಗಳು ರಚನೆ ಆಗಬೇಕು. ಹಗರಣವಿಲ್ಲದ ಸರ್ಕಾರಗಳು ನಡೆಯಬೇಕು. ರಾಷ್ಟ್ರ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಝೀರೋ ಟಾಲರೆನ್ಸ್ ಇರಬೇಕು, ಶೂನ್ಯ ತಾಳ್ಮೆ ಇರಬೇಕು ಭ್ರಷ್ಟಾಚಾರದ ವಿಷಯದಲ್ಲಿ. ದೇಶದಲ್ಲಿ ಏನಾಗ್ತಾ ಇದೆ ಅಂತಂದರೆ, ರಾಜ್ಯ ಮಟ್ಟದಲ್ಲೇನು ಸರ್ಕಾರಗಳು ರಚನೆ ಆಗ್ತಾ ಇದ್ದಲ್ಲ, ಎಲ್ಲ ಪಕ್ಷಗಳೇ ಇರ್ಬೋದು, ಆಮ್ ಆದ್ಮಿ ಪಕ್ಷನೇ ಇರ್ಬೋದು, ಕಾಂಗ್ರೆಸ್ ಪಕ್ಷನೇ ಇರ್ಬೋದು, BJP ಪಕ್ಷನೇ ಇರ್ಬೋದು, ಇವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಕಂಡು ಬರ್ತಾ ಇದೆ. ಸದ್ಯಕ್ಕೆ 10 ವರ್ಷಗಳ ಮೇಲಿಂದ, ಅಂದರೆ 10 ವರ್ಷಗಳಿಗಿಂತಲೂ ಹೆಚ್ಚು ಆಡಳಿತ ಮಾಡ್ತಾ ಇರ್ತಕ್ಕಂಥ BJP ನೇತೃತ್ವದ NDA ಕೂಟ ಯಾವುದೇ ಹಗರಣಗಳಲ್ಲಿ ಭಾಗಿಯಾಗಿಲ್ಲ ಎನ್ನುವುದೇ ಸ್ಪಷ್ಟವಾದ ಗೋಚರಣೆ, ಕನ್ನಡಿಯಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ, ಕ್ರಿಸ್ಟಲ್ ಕ್ಲಿಯರ್. ಹೀಗಾಗಿ ಮತ್ತೆ ಮೋದಿಯಂಥ ದೊಡ್ಡ ನಾಯಕರು ಬಂದು ಚುಕ್ಕಾಣಿಯನ್ನು ಹಿಡಿಯಬೇಕಾಗಿದೆ. ಆ ದೂರದೃಷ್ಟಿ ನಮಗಿದೆ, ಯಾರಿಗೆ? ಭಾರತೀಯರೆಲ್ಲರಿಗೂ ಇದೆ. ಮತದಾರ ದೇವರು ಸ್ಪಷ್ಟವಾಗಿ ಒಂದು ವಿಷನ್ ಇಟ್ಕೊಂಡಿದ್ದಾನೆ, ನನ್ನ ದೇಶಕ್ಕೆ ಎಂಥ ನಾಯಕ ಬೇಕು. ವಿಶೇಷವಾಗಿ ಇತ್ತೀಚೆಗೆ ಹೆಮ್ಮೆ ಪಡ್ತಕ್ಕಂಥ ಘಟನೆಗಳು ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಗೊಂದಲ ಇದ್ದರೂ ಕೂಡ, ಯುದ್ಧ ಪೀಡಿತ, ಇಡೀ ಪ್ರಪಂಚವೇ ಯುದ್ಧ ಪೀಡಿತ ಮನೋಭಾವನೆಯನ್ನು ಹೊಂದಿದ್ದರೂ ಕೂಡ ಶಾಂತ ಮನೋಭಾವನೆಯನ್ನು ಹೊಂದಿ ಅಭಿವೃದ್ಧಿಯ ನಾಗಲೋಟದ ಕಡೆಗೆ ಸಾಗ್ತಾ ಇರೋದು ಭಾರತ ಅಂತ ಸ್ಪಷ್ಟವಾಗಿ ಸಂದೇಶ ರವಾನೆ ಆಗಿದೆ ವಿಶ್ವಕ್ಕೆ. ವಿಶ್ವಶಾಂತಿಯನ್ನು ಬಯಸ್ತಕ್ಕಂಥ, ವಿಶ್ವಶಾಂತಿಯ ಗುರು ಆಗಬಲ್ಲ ಏಕೈಕ ರಾಷ್ಟ್ರ ಭಾರತ. ಸೊ ಭಾರತ ಮಾತೆಗೆ ಯಾವಾಗಲೂ ಜಯವಾಗಲಿ, ತ್ರಿವರ್ಣ ಧ್ವಜ ಯಾವತ್ತೂ ವಿಶ್ವ ಭೂಪಟದಲ್ಲಿ ಹಾರಾಡ್ತಾ ಇರಬೇಕು. ಅದು ನಮ್ಮ ಹೆಮ್ಮೆಯ ಸಂಕೇತ. ರಾಷ್ಟ್ರವಾದವನ್ನು ಮುಂದಿಟ್ಟುಕೊಂಡು ಹೋದರೆ ಸಾಕಷ್ಟು ಉಪಪಂಗಡಗಳು, ಅಂದರೆ ಅಲ್ಪಸಂಖ್ಯಾತ ಘಟಕಗಳು ಕೂಡ ರಾಷ್ಟ್ರವಾದದ ಜೊತೆ ಕೈ ಜೋಡಿಸಿದಾಗ ಬಲಿಷ್ಠವಾದ ಒಂದು ಸರ್ಕಾರ ಭಾರತದ ಮಟ್ಟಿಗೆ ರಚನೆ ಆಗಬೇಕು. ಉದಾಹರಣೆಗೆ ಇರತಕ್ಕಂಥ NDA ಸರ್ಕಾರ ಸ್ಪಷ್ಟವಾದ ಹೆಜ್ಜೆಯನ್ನು ಇಡ್ತಾ ಇದೆ. ಇನ್ನೂ ಹೆಚ್ಚಿನ ಮತಗಳನ್ನು, ಇನ್ನೂ ಹೆಚ್ಚಿನ ಬಹುಮತವನ್ನು, ಬೆಂಬಲವನ್ನು ಪಡೆಯಬೇಕಾದರೆ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ಸ್ಪಷ್ಟವಾದ ರೈತ ನೀತಿಯನ್ನು ಹೊಂದಲೇಬೇಕು. ಉದಾಹರಣೆಗೆ ಇತ್ತೀಚೆಗೆ ಎಲ್ಲ ಬೆಳೆಗಳ ಬೆಲೆಗಳು ಕುಸಿತ, ಪಾತಾಳಕ್ಕೆ ಕುಸಿತ ಕಂಡಿವೆ. ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೊಂದು ಸ್ಪಷ್ಟವಾದ ನೀತಿ ಬೇಕು. ಅಂದರೆ ಹೇಗೆ ಈರುಳ್ಳಿ ಬೆಲೆ ಬಿದ್ದು ಹೋಗಿದೆ, ರೈತನ ಕಬ್ಬಿಗೆ ಬೆಲೆ ಇಲ್ಲ, ಅಥವಾ ಫ್ಯಾಕ್ಟ್ರಿ ಮಾಲಕರು ಹೇಗೆ ಹಿಂಸೆ ಕೊಡ್ತಾ ಇದ್ದಾರೆ, ಪೀಡನೆ ಮಾಡ್ತಾ ಇದ್ದಾರೆ, ಇವುಗಳಿಂದ ರೈತನನ್ನು ಹೊರಗಡೆ ತರಬೇಕಾದಂಥ ಜವಾಬ್ದಾರಿ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಗಳ ಆದ್ಯ ಕರ್ತವ್ಯವಾಗಬೇಕು. ರಾಷ್ಟ್ರ ಮಟ್ಟದಲ್ಲಿ ರೈತ ನೀತಿ ಸ್ಪಷ್ಟವಾಗಿರಬೇಕು, ರಾಷ್ಟ್ರ ನೀತಿ ಸ್ಪಷ್ಟವಾಗಿರಬೇಕು, ರಾಷ್ಟ್ರವಾದ ಸ್ಪಷ್ಟವಾಗಿರಬೇಕು, ರಾಷ್ಟ್ರಭಕ್ತಿ ಸ್ಪಷ್ಟವಾಗಿರಬೇಕು. ಉದಾಹರಣೆ, ದಿ ಬೆಸ್ಟ್ ಎಕ್ಸಾಂಪಲ್ ಜಪಾನ್, ಕೆನಡಾ, ಸ್ವಿಟ್ಜರ್ಲ್ಯಾಂಡ್, ಗ್ರೇಟ್ ಬ್ರಿಟನ್, ಅಮೇರಿಕಾ, ರಷ್ಯಾ, ಇಸ್ರೇಲ್, ಅವುಗಳಿಗಿಂತಲೂ ನಾವು ಆ ಎಲ್ಲ ರಾಷ್ಟ್ರಗಳನ್ನು ಹಿಂದೆಕ್ಕಿ ನಾವು ಮುಂದೆ ನಾಗಾಲೋಟವನ್ನು ಓಡಬೇಕಂದ್ರೆ, ಆ ನಾಗಾಲೋಟದಲ್ಲಿ ನಮ್ಮ ಗೆಲುವು ಆಗಬೇಕಂದ್ರೆ ರಾಷ್ಟ್ರವಾದ ಮುಖ್ಯ, ರಾಷ್ಟ್ರೀಯ ಸಂಪತ್ತು ಮುಖ್ಯ, ರಾಷ್ಟ್ರೀಯ ನೈಸರ್ಗಿಕ ಸಂಪತ್ತು ಮುಖ್ಯ. ವಿಶೇಷವಾಗಿ ರಾಷ್ಟ್ರೀಯವಾಗಿ ಮಾನವ ಸಂಪನ್ಮೂಲವನ್ನು ಬೆಳೆಸುವುದು ಕೂಡ ಮುಖ್ಯ. ಸ್ಪೋರ್ಟ್ಸ್ನಲ್ಲಿ, ವಿಶೇಷವಾಗಿ ಕ್ರಿಕೆಟ್ ಲೋಕದಲ್ಲಿ ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಭಾರತ ಮಾತೆ ಮಿಂಚ್ತಾ ಇದ್ದಾಳೆ, ಬಾವುಟ ಹಾರಿಸ್ತಾ ಇದ್ದಾಳೆ. ಇದು ಒಂದು ಹೆಮ್ಮೆಯ ಸಂಗತಿ. ಇಂಥ ಬಲಿಷ್ಠವಾದ ಸರ್ಕಾರಗಳು ಮತ್ತೆ ರಚನೆ ಆಗಬೇಕಾಗಿದೆ. ರಾಷ್ಟ್ರವಾದವನ್ನು ಮುಂದಿಟ್ಟುಕೊಂಡು ಸರ್ಕಾರಗಳನ್ನು ರಚನೆ ಮಾಡಲೇಬೇಕಾಗಿದೆ. ಆಮೇಲೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ ಬಹಳ ಮುಖ್ಯ. ಎಲ್ಲರಿಗೂ ಆಗುವಂಥ, ಯಾವುದೇ ಜಾತಿ ಜನಾಂಗಕ್ಕೆ ನೋವು ಕೊಡದೆ, ಧಕ್ಕೆ ಕೊಡದೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಚರಣೆಗೆ ಬರಬೇಕು, ಜಾರಿಗೆ ಬರಬೇಕೆನ್ನುವುದೇ ಇಡೀ ದೇಶಭಕ್ತರ ಆಶಯ, ಇಡೀ ದೇಶವಾಸಿಗಳ ಆಶಯ, ಇಡೀ ದೇಶದ ಮತದಾರ ಬಾಂಧವರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ವಿಶೇಷಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ, ಫಾಲೋ ಮಾಡಿ. ನಮಸ್ತೆ, ನಿಮ್ಮ ಆಶೀರ್ವಾದವನ್ನು ಬಯಸುತ್ತಾ